So hi guys, hello, welcome to another reaction video. Hello, welcome to the comedy series reaction video. ಸೊ ಇವತ್ತು ನಾವು ಲಪಂಗ್ ರಾಜ ಅವ್ರದ್ದು ವಾಪಸ್ ಅವ್ರದ್ದು ಎಪಿಸೋಡ್ ರಿಯಾಕ್ಷನ್ ಮಾಡಕ್ಕೆ ಬಂದೀವಿ. ಸೊ ಆಲ್ರೆಡಿ ನೀವು ನೋಡಿರ್ತೀರಿ ಎರಡು ಎಪಿಸೋಡ್ ಬಂದು ಅನ್ಕೋತೀನಿ. ಎರಡು ಎಪಿಸೋಡ್, ಇದು 3ನೇ ಎಪಿಸೋಡ್ ಫ್ರಾಮ್ ಲಪಂಗ್ ರಾಜ 10 ಲಕ್ಷ ಬಂದು 10 ನಿಮಿಷದಾಗ ಹೋದು. ಸೊ ಇಲ್ಲಿ ಜಸ್ಟ್ ಫಾರ್ ದ ರೀಕ್ಯಾಪ್ ಮೊದಲಿಂದ ಸಿಚುವೇಶನ್ಗಳು. ಅನ್ನ 10 ಲಕ್ಷ ಗೆದ್ದಾನು ಇಸ್ಪೇಟ್ದಾಗ. ಸೊ ಆ 10 ಲಕ್ಷ ಗೆದ್ದಿದ್ದಕ್ಕೆ ಅನ್ನ ಮಂದಿ ಮುಕ್ಕಳಿ ಉರಿಸ್ಬೇಕಂತಂದು ಅನ್ನ ಒಂದು ಸೆಲ್ಫ್ ಪ್ರಮೋಟಿಂಗ್ ಏನಂತಾರ ಇಂಟರ್ವ್ಯೂ ಮಾಡ್ಸಾನ ಫ್ರಮ್ ಅ ನ್ಯೂ ಯೂಟ್ಯೂಬರ್. ಒಬ್ಬ ಹೊಸದಾಗಿ ಹೊಸದಾಗಿ ಆಗಿಂದಾಗ ಕ್ರಿಯೇಟ್ ಮಾಡಿ ಕುಂತಾರ ಅವರು ಯೂಟ್ಯೂಬರ್. ಸೊ ಅವ್ರನ್ನ ಕರಿಸಿ ಅನ್ನ ತಮ್ಮ ಇಂಟರ್ವ್ಯೂ ಕೊಡತ್ತಾರ. ಸೊ ಆ ಒಂದು ಸಿಚುವೇಶನ್ ಇತ್ತು. ಅಲ್ಲಿ ಪ್ರಸಂಗಗಳು ಓಕೆ, ನನ್ನ ಕನ್ನಡನೂ ಬೆಂಕಿ ಆಗತ್ತೈತೆ ಬರ್ತಾ. ಸೊ ಅಲ್ಲಿ ಸೀನ್ಸ್ಗಳು, ಸೊ ಸಿಚುವೇಶನ್ಸ್ ಬಂದಿದ್ದು. ಅನ್ನಗಳು ಬಂದ್ರೆ ಅನ್ನಗಳು ಕರ್ಯಾಕಂತ ಸಿಂಹ ಹೋಗಿತ್ತ, ಸಿಂಹ ಹಾಡ್ಕೊಂತ ಕರ್ಕೊಂಬಂತ ಸಿಂಹ ಅಂತ. ಸೊ ಆ ಸಿಂಹಗಳು ಈಗ ಬಂದು ಟೇಬಲ್ ಮ್ಯಾಗ ಕುಂತಾವೆ. ಸೊ ಆ ಸಿಂಹದ ಮಾತುಗಳು ಕೇಳು ಅಂದ್ರೆ ನಮ್ಮ ಒಂದು ಸಿಂಹ, ಒಂದು ಹೆಣ್ಣು ಸಿಂಹ, ಒಂದು ಗಂಡು ಸಿಂಹ. ಲಪಂಗ್ ರಾಜ್ ಅವರು ಆ್ಯಂಡ್ ಐ ಥಿಂಕ್ ದ ಫೀಮೇಲ್ ನೆನಪಿಲ್ಲ, ಸರ್ ಹೇಳ್ಬಿಡ್ತಾನೆ. ಅವ್ರು ಕೊಟ್ಟೆ ಅಲ್ಲ. ಓಕೆ, ಏನೋ ಇತ್ತು ಫಸ್ಟ್ ಫಿನ್ ಸಮಥಿಂಗ್, ಏನೋ ಇತ್ತು ಬೈ. ಓಕೆ ಬಿಟ್ರಿ. ಓಕೆ, ಸೊ ಇಲ್ಲಿ ಐ ಥಿಂಕ್ ಇಲ್ಲಿ ನಿಂತಿದ್ದು ಅನ್ಕೋತೀನಿ. ನಂಗೆ ಗೊತ್ತಿದ್ದ ಲೈಕ್ ಈಗ ನೋಡೋಕತ್ರ ಗೊತ್ತಾಗ್ತದೆ ಬಿಕಾಸ್ ನನಗೂ ನೆನಪಿಲ್ಲ. ಸೊ ಲೆಟ್ಸ್ ಗೋ. ಒರಿಜಿನಲ್ ಲಿಂಕ್ ಡಿಸ್ಕ್ರಿಪ್ಷನ್ ಹೋಗಿ ಚೆಕ್ ಔಟ್ ಮಾಡಿರಿ. ಓಕೆ, ಬಟ್ ಇದ್ರಾಗೇನು ನಾ ಒಂದು ಇವತ್ತು ಬೆಳಿಗ್ಗೆ ಚಡ್ಡಿ ಸಂಬಂಧ ಜಾಕಿ ಚಡ್ಡಿ ತೂರು ಸಂಬಂಧ ಒಂದು 220 ರೂಪಾಯಿ 220 ರೂಪಾಯಿ ನಾ ತಗೊಂಡು ATM-ಲೇ 2 ಹೊಸ ಚಡ್ಡಿ ತೂರು ಸಮೇಕ ಐ ಥಿಂಕ್ ಅವ್ರಿಗೆ ಮೊದಲು ತೋರಿಸ್ಬೇಕು. ನಾ ಇದು ನೆನಪು ಬರತ್ತಿಲ್ಲ ನನಗೆ. ರಾಜು ಅವರ ನಮ್ಮದು 2ನೇ ಪ್ರಶ್ನೆ ರೀ. ಓಕೆ, ಆಗಲಿ ದುನಿಯಾ ಆಗಲಿ ಬಟ್ ನನ್ನ ಥರ ಟ್ಯಾಲೆಂಟ ಯಾವನ ಕಡೆ ಎಲ್ಲ ನೋಡ್ಯಾರ. ಇವತ್ತು 10 ಲಕ್ಷ ರೂಪಾಯಿ ಗೆದ್ದನು. ಇನ್ನು ಮುಂದೆ ದೀಪಾವಳಿ ಬಂದಾಗ ಕರೆದಿಲ್ಲ, ಏನು ಹಬ್ಬ ಬಂದ್ರು ಕರೆದಿಲ್ಲ. ಒಂದು ಪ್ಯಾಂಟ್ ಇಲ್ಲ, ಒಂದು ಚೆಡ್ ಇಲ್ದ ನಮ್ಗೆ ಸಂಬಂಧಿಕರ ಅಟ್ಟು ಕೀಳಾಗಿ ನೋಡ್ಯಾರ. ಇವತ್ತು 10 ಲಕ್ಷ ರೂಪಾಯಿ ಗೆದ್ದನು. ಇನ್ನು ಮುಂದೆ ಜಾಕಿ ಚಡ್ಡಿ ಬರ್ತಾವು, ಎಲ್ಲ ಬರ್ತಾವು, ಏನು ಬೇಕಾದಾಗಲಿ ದುನಿಯಾ ಆಗಲಿ ಬಟ್ ನನ್ನ ಥರ ಟ್ಯಾಲೆಂಟ ಯಾವನ ಕಡೆ ಎಲ್ಲ ದೇವ್ರು ಯಾರಿಗೂ ಕೊಡಂಗಿಲ್ಲ. ನಾ ಹುಟ್ಟ ಗೆಲುವ ರಾಜ ಅಂದ್ರೆ ರಾಜ, ಹೆಸರ ರಾಜ, ಕೆಟ್ಟ ಮಗ ರಾಜ ಅಂತ ಹೇಳಕ್ ಇಷ್ಟಪಡ್ತೇನೆ ರೀ. ಮತ್ತೆ ನಿಮ್ದು ನೆಕ್ಸ್ಟ್ ಏನೈತಿ ಅದನ್ನ ನೀವು ನಮಗೆ ಬೇರೆದವ್ರು ಬಯಕ್ ಹೋಗ್ಬಿಡ್ರಿ, ನಾವು ಬಯಕೊಂಡ್ಬಿಡಿದ್ದೇವೆ. ಯಾವನ ಕಡೆ ಎಲ್ಲ ದೇವ್ರು ಯಾರಿಗೂ ಕೊಡಂಗಿಲ್ಲ. ನಾ ಹುಟ್ಟ ಗೆಲುವ ರಾಜ ಅಂದ್ರೆ ರಾಜ, ಹೆಸರ ರಾಜ, ಕೆಟ್ಟ ಮಗ ರಾಜ ಅಂತ ಹೇಳಕ್ ಇಷ್ಟಪಡ್ತೇನೆ ರೀ. ಮತ್ತೆ ನಿಮ್ದು ನೆಕ್ಸ್ಟ್ ಏನೈತಿ ಅದನ್ನ ನೀವು ನಮಗೆ ಕೇಳ್ರಿ, ನಾವು ಅದ್ರ ಬಗ್ಗೆ ಹೊತ್ತು ಚಪ್ಪಾಳೆ. ರಾಜು ಅವರ ನಮ್ಮದು 2ನೇ ಪ್ರಶ್ನೆ ರೀ. 10 ಲಕ್ಷ ರೂಪಾಯಿ ಅನ್ಕೆ ನೀವು ಗೆದ್ದರಿ. ಅದರಿಂದ ನೀವು ಏನೇನು ತಗೊಳ್ಳೋದ್ರಿ ಒಂದು ಸ್ವಲ್ಪ ಹೇಳಿಬಿಟ್ರೆ ಚಲೋ ಆಕತ್ರಿ. ಏನೇನು ತಗೋಬೇಕು ನೋಡ್ರಿ. ಈಗ 10 ಲಕ್ಷ ರೂಪಾಯಿದಾಗ ನಾ ಇನ್ನೂ ಮಟ ಅವನ್ನ ತೆಗ್ದಿಲ್ಲ, ರೊಕ್ಕ ಅಕೌಂಟ್ದಾಗ ಅದಾವ. ಈಗಾದ್ರೂ ನಾ ನನ್ನ ಸಂಬಂಧಿಕರಿಗೆ ಮೊದಲು ತೋರ್ಸನ್. ನಾನು ಯಾಕಪ್ಪ ಅಂದ್ರೆ ಅವ್ರಿಗೆ ಮೊದಲು ತೋರಿಸ್ಬೇಕು. ನಾ ತೋರಿಸ್ರಿ, ನೀವು ಅವ್ರಿಗೂ ಗೊತ್ತಾಗಲಿ. ನನ್ನ ಅಕೌಂಟ್ನ್ಯಾಗ ಈಗಾದ್ರೂ 10 ಲಕ್ಷ ರೂಪಾಯಿ ಹಂಗದಾವ. ಬೇಕಾರೆ ನೋಡ್ಕೊಲಿ, ಯಾಕಂದ್ರೆ ನಾ ಸುಳ್ಳು ಹೇಳು ಮಗ ಅಲ್ಲ, ನಾ ಅಂತ ಚಪ್ರಿನೂ ಅಲ್ಲ. 10 ಲಕ್ಷ ರೂಪಾಯಿ ಅಕೌಂಟ್ನ್ಯಾಗ ಹಂಗದಾವು. ಬಟ್ ಇದ್ರಾಗೇನು ನಾ ಒಂದು ಇವತ್ತು ಬೆಳಿಗ್ಗೆ ಚಡ್ಡಿ ಸಂಬಂಧ ಜಾಕಿ ಚಡ್ಡಿ ತೂರು ಸಂಬಂಧ ಒಂದು 220 ರೂಪಾಯಿ ನಾ ತಗೊಂಡು ATM-ಲೇ 2 ಹೊಸ ಚಡ್ಡಿ ತೂರು ಸಮೇಕ. ಇನ್ನು 10 ಲಕ್ಷ ರೂಪಾಯಿದಾಗ 200 ಜಾಕಿ ಚಡ್ಡಿ, ಒಂದು ಚಡ್ಡಿ 450 ರೂಪಾಯಿ. ಅಣ್ಣ ಯಾವ ಜಾಕಿ ಚಡ್ಡಿ ತೊಗೊಂಡು ಗೊತ್ತಿಲ್ಲ. 220 ರೂಪಾಯಿಗೆ ಒಂದು ಜೋಡ ಅಂದ್ರೆ 2 ಬ್ಯಾದ್ ಡೂಪ್ಲಿಕೇಟ್ ನನಗೆ ಲೆಕ್ಕ ಬರ್ತದ. ಎಷ್ಟು ಉಳ್ದು ಹೇಳಿ ನೀವು? 220 ರೂಪಾಯಿ ನಾ ತಗೊಂಡು ATM-ಲೇ 2 ಹೊಸ ಚಡ್ಡಿ ತೂರು ಸಮೇಕ. ಇನ್ನು 10 ಲಕ್ಷ ರೂಪಾಯಿದಾಗ 220 ಆದ್ರೆ ಎಷ್ಟು ಉಳ್ದು ನನಗೆ ಲೆಕ್ಕ ಬರ್ತದ. ಎಷ್ಟು ಉಳ್ದು ಹೇಳಿ ನೀವು? 9,99,780 ರೂಪಾಯಿ ಉಳಿದು ನೋಡ್ರಿ. ಅಷ್ಟು ರೊಕ್ಕ ಈಗಾದ್ರೂ ಅಕೌಂಟ್ನಾಗ ಅದಾವ್ರಿ. ಬೇಕಾದ್ರೆ ನಾ ತೋರ್ಸುನು ನೋಡ್ಲಿ, ನನ್ನ ನೋಡಿ ಹುರ್ಕೊರ ನೋಡಿ ನನ್ನ ಅಕೌಂಟ್ದಾಗ. ಯಾಕಪ್ಪ ಅಂದ್ರೆ ಬಡಂಗ ಚಾ ಕುಡಿಯಾಕ ನನ್ನ ಕಡೆ ಒಂದು ಟೈಮ್ ರೊಕ್ಕ ಇದ್ರಿ ಕೇಳ್ರಿ ಅಸಹ್ಯ ಮಾಡ್ಯಾರ. ನಾನು ಇವತ್ತು ಎಟ್ಟಂದ್ರೆ 9,99,990 ಒಟ್ಟು ನೀವು ಹೇಳಿದಟ್ಟು ರೊಕ್ಕ ನನ್ನ ಕಡೆ ಅದಾವು.
ನೋಡ್ಕೊಲಿ ಬೇಕಾರೆ. ಬಟ್ 220 ರೂಪಾಯಿ ಏನೈತ್ರಿ, ನಾ ಇವತ್ತು 10 ಲಕ್ಷದಾಗ ತಕ್ಕೊಂಡು 2 ಜಾಕೆಟ್ ಚಡ್ಡಿ ತಂದನು. ಉಳ್ಕಿದ ರೊಕ್ಕದಾಗ ಏನೇನು ರೊಕ್ಕ ಅದಾವ ನನ್ನ ಕಡೆ, ಆ ರೊಕ್ಕದಾಗಿನೂ ಇನ್ನೂ ಸ್ವಲ್ಪ ರೊಕ್ಕ ತೊಗೊಂಡು ಒಂದು ಕಾರ್ ತೊಗೋಬೇಕಂತ ವಿಚಾರ ಮಾಡ್ಯಾನ. ಯಾವುದಪ್ಪ ಅಂದ್ರೆ ಏನು ಹೊಸ ಟ್ರೆಂಡ್ನಾಗ ಪಟ ಕಾರ ಪಟ ಕಾರ್ ಅಲ್ರಿ ಅದ, ಟಾಟಾ ಸಿಯಾರ. ಹಾ, ಟಾಟಾ ಸಿಯಾರ ಅಂತ ಒಂದು ಟಾಟಾ ಸಿಯಾರ. ಆ ಗಾಡಿ ಮಾತ್ರ ಬೆಂಕಿ ಐತ್ರಿ. ಅದೊಂದು ಕಾರ್ ತೊಗೋಬೇಕಂತ ವಿಚಾರ ಮಾಡ್ಯಾನ. ಅಲ್ಲೋ ಅಣ್ಣ, ಗೆದ್ದಿದ್ದು 10 ಲಕ್ಷ ರೂಪಾಯಿ, ಆ ಕಾರ್ ರೇಟ್ ಐತಿ 20 ಲಕ್ಷ. ಏನು ಮಾತಾಡ್ತೀನಿ, ಇಂಟ್ರ್ಯೂ ಹೆಂಗೆ ಮಾಡೋದು, ಮಂದಿ ಉಗುಳುದಿಲ್ಲ ನಮಗೆ. 20 ಲಕ್ಷ ಐತ್ರಿ ಅದಕ್ಕೆ ರೇಟ್. ಹಾಂ ಸಾರಿ ರೀ, ಯಾಕಂದ್ರೆ ಅದನ್ನ ರೀಲ್ಸ್ ನೋಡ್ಕೋತ ರೇಟ್ ಎಟ್ಟೈತೆ ನೋಡಿಲ್ಲ ನಾ. ಬರೀ ಆ ಕಾರ್ ಗಾಡಿ ಲೈಟ, ಟೇಪ, ಬಂಪರ, ಜಂಪರ ಇದನ್ನೆಲ್ಲ ಚೆಕ್ ಮಾಡ್ಕೊಂಡು ಕೂತ್ನಿ, ರೇಟ್ ಗೊತ್ತಿಲ್ಲ. ಹಂಗಾರ ಒಂದು ಕೆಲಸ ಮಾಡ್ನು, ನಾವು ಆ ಕಾರ್ ಏನು ತೋರಂಗಿಲ್ಲ, ಯಾವ್ದಾರ ಒಂದು ಸೆಕೆಂಡ್ ಹ್ಯಾಂಡ್ ಸ್ಪ್ಲೆಂಡರ್ ತೊಗೊಂಡ್ಬಿಡ್ನು. ಹಾಂ ಸ್ಪ್ಲೆಂಡರ್ ತೋರ್ನಿ, ಸ್ಪ್ಲೆಂಡರ್. ಏನ್ ಪಿಂಡ್ರಿ ಮಗ ಆತ ಬೈತಾನಿ, ಏನ್ ಅನ್ನತಾನ ಬಾಯವ? ಇಲ್ಲ ಗಪ್ಪ ಸಾಕಾರ, ಅವೇನಿಲ್ಲ ಬೈಯಾತಿಲ್ ಗಪ್ಪ. ಇದೇ ಸ್ಪ್ಲೆಂಡರ್ ತಂದಿರ್ಲಿ, ಆ ಸ್ಪ್ಲೆಂಡರ್ ಯಾರ್ದ ಅಂತ ಕೇಳತ್ತಾನವ. ಹಿಂಗ ನಿಂದು ಕ್ಯಾಮ್ರಾ ವರ್ಕ್ ಏನೈತೆ ಅಟ್ ಮಾಡ ಕುಡ್ಸಾಯ್ಲಿ, 14 ಬೇಕು ನಿನಗೆ. ಇಲ್ಲಿದ್ದು ಕೇಳ್ಕೊತ. ಅದು ಸ್ಪ್ಲೆಂಡರ್ ಹೆಂಗೈತ್ರಿ, ದೋಸ್ತರ ಕಡೆ ಇಸ್ಕೊಂಡ್ ಬಂದೇನ್ರಿ ನಾ. ಇಂಟರ್ವ್ಯೂ ಐತಿ, ಸ್ವಲ್ಪ ಕಾಸು ದೋಸ್ತ ಕಡೆ ಇಸ್ಕೊಂಡ್ ಬಂದನ. ಹಿಂಗೆ ಗಾಡಿಗಳ ಇಂಥ ಬೆಂಟಕ್ಸ್ ಎಲ್ಲ ಮಂದಿಗೆ ಹಾಕೊಂಡು ಅಡ್ಡಾಡ್ತಾನ್ರಿ. ಅವನ್ನೆಲ್ಲ ಏನು ಹೈಲೈಟ್ ಮಾಡಕ್ಕೆ ಹೋಗ್ಬಿಟ್ಟು ಇದ್ದಿದ್ದಟ್ಟ ಮೇನ್ ತಗೋ ಹಾಕೊಂಡ್ರಾಕೋ. ನಿನಗೆ ಯಾವ ಇಂಥವೆಲ್ಲ ಕೇಳಂದಾನು. ಹಾಂ, ಆ ಸ್ಪ್ಲೆಂಡರ್ ತೋತು ನಾವು. ಇನ್ನು ಆ ಸ್ಪ್ಲೆಂಡರ್ ದೋಸ್ತದೈತಿ, ನಾವು ಸ್ಪ್ಲೆಂಡರ್ ತೋತು ರೀ. ಇನ್ನು ಮತ್ತೆ ನೀವು 3ನೇ ಪ್ರಶ್ನೆ ಕೇಳ್ರಿ, ಏನು ತೋತು ಕೇಳು. ಹಿಂಗೆ ಕ್ಯಾಮ್ರಾ ಚಾಲು ಐತಿ, ಕೇಳ. ಮನಿ ಅದು ಏನು ತೊಗೊಳ್ಳೋ ಪ್ಲಾನಿಂಗ್ದಾಗ ಅದ್ರೇನ? ಹಾಂ, ಮನೆ ನೋಡ್ರಿ, ಒಂದು ಟೈಮ್ಗೆ ನಮ್ಮ ಮನ್ಯಾಗ ಎಲ್ಲ ಹಂಚಿಗಿಂಚಿ ಹೊಡೆದಿದ್ದು, ಸಣ್ಣಂಗೆ ಸೋರಿ ಎಲ್ಲ ಚಡ್ಡಿ ಮೇಲೆ ಇದ್ರ ಮೇಲೆ ಮೈ ಎಲ್ಲ ತೋರ್ಸ್ಕೊಂಡು ಮಕ್ಕೋತೀನಿ. ಒಂದು ಗೊತ್ತಾಗ್ಲಿಲ್ಲ, ಅನ್ನ ಚಡ್ಡಿ ಅದಕ್ಕೆ ಬಿಡಾಕತ್ತಿಲ್ಲ ಅಂತ. ದಿನಗಳು ನಮ್ಗೆ ನೆನಪು ಬರ್ತಾವೆ. ಈಗಾದ್ರೂ ಈ ಹಂಗಾದ್ರು ತಿಂಡಿಲೇ 10 ಲಕ್ಷ ರೂಪಾಯಿ ಗೆದ್ದಂದ್ರೆ ಚಲೋ ಅಂತ ನಾವು 3 ಸರ್ಕಲ್ದಾಗ, ಒಂದು ದೊಡ್ಡ ಸರ್ಕಲ್ದಾಗ ಒಂದು ಮನೆ ಕಟ್ಟಬೇಕು ವಿಚಾರ ಮಾಡೀನಿ. ಈಗೇನು ಅಲ್ಲಿ ರೇಟ್ 27 ಲಕ್ಷ ರೂಪಾಯಿನೂ ನಡೆದೈತ್ರಿ ಜಾಗಕ್ಕೆ. ಅಲ್ಲೇ ತೊಗೋತೇನೆ ರೀ ಮನೆ. ಜಾಗ ಕಟ್ಟ 27 ಲಕ್ಷ ರೂಪಾಯಿ. ಏನು ಸಾವುಕಾರ, ಏನು ಮಾತಾಡತ್ತೀನಿ? ಗೆದ್ದಿದ್ದ 10 ಲಕ್ಷ ರೂಪಾಯಿ ನೀ, ಮತ್ತು 27 ಲಕ್ಷ ರೂಪಾಯಿ ಜಾಗ. ಹೆಂಗೆ ಏನು ವಿಚಾರ ಐತೆ ನಿಂದಿದೆ? ಇದನ್ನ ಕಟ್ ಮಾಡಪ್ಪ ಆಮೇಲೆ. ಹಾಂ, 27 ಲಕ್ಷ ರೂಪಾಯಿ ರೇಟ ನಡೆದ 10 ಲಕ್ಷ ಮನಿ ಹೆಂಗೆ ಬರ್ತೈತಿ? ಬರೋಬ್ಬರಿ ನಿಂದು ಬರೋಬ್ಬರಿ. ಒಂದು ಕೆಲಸ ಮಾಡೋಣಪ್ಪೆ, ಲೀಸ್ ಇಲ್ಲಿ ಬಡ್ಡಿಯಾಗ ತೋರ್ನು ಮನಿ. ಬಡ್ಡಿ 3 ಲಕ್ಷ ರೂಪಾಯಿ ಕೊಟ್ಟ ಮನಿ ಬಡ್ಡಿಯಾಗ ತೋತನ ಅವನು. ಸಾರಿ, ಇದೊಂದು ಏನು ಮಾಡಲಿಲ್ಲ. ವಿಲ್ ಡೂ ಇಟ್. ಓಕೆ, ವಿಲ್ ಡೂ ಇಟ್. ಇನ್ನು ಯಾವ್ದ್ರ ಮತ್ತೆ ಚಲೋ ಅಂತ ಕೇಳುವಪ್ಪ. ಚಲೋ ಅಂತ. ಹಾಂ ಸಾವುಕಾರ, ಹಿಡ್ದು ಸಲ ಮಂದಿ ಪಂದಿ ಇಸ್ಕೊಂಡ್ ಕಿಶಿಂದ ಬೆಂಟೆಕ್ಸ್ ಅಂತ ಚೈನ್ ಇಂಥ ಚೈನ್ ಹಾಕೊಂಡು ಅಡ್ಡಾಡ್ತೀರಿ. ಇನ್ನು ಬಂಗಾರ ತಗೋ ಲೆಕ್ಕದಾಗ ಏನದಿರೇನೆ? ಹಾಂ, ಇದು ಬೇಕಾಗಿತ್ತು ನನಗೆ. ಇದು ಯಾವಾಗ ಕೇಳ್ತೇನಂತ, ಇದು ತಿಂಡಿಲೆ ಇದು ಕೇಳ್ರಿ. ನನ್ನ ನೋಡಿ ಉರ್ಕೊಂಡವ್ರ, ನನ್ನ ಮ್ಯಾಲ ಅಸಹ್ಯ ಆಗಿ ನಕ್ಕವ್ರ, ಬೆಂಟೆಕ್ಸ್ ಹಾಕೊಂಡು ಅಡ್ಡಾಡ್ತಾನ ರಾಜ ಅಂತೇಳಿ ಈ ನಮೂನಿ ನಕ್ಕವ್ರಿಗೆ ಒಂದು ಮಾತು ಹೇಳಕ್ಕೆ ಇಷ್ಟಪಡ್ತಾನೆ ನಾನು. ಈ ಸರ ಏನೈತಲ್ಲ, ಈ 10 ಲಕ್ಷ ರೂಪಾಯಿದಾಗ ನನ್ನ ಕೊಳ್ಳಾಗ 30 ತೊಲಿ ಬಂಗಾರ ಇರ್ತೈತಿ. ನನ್ನ ಹೆಂಡತಿ ಕೊಳ್ಳಾಗ 30 ತೊಲಿ ಬಂಗಾರ ಇರ್ತೈತಿ. 60 ತೊಲಿ ಬಂಗಾರ ನನ್ನ ಹೆಂಡತಿ ಹಾಕೊಂಡು ತಿಂಡಿಲೆ ಊರಾಗ ಅಡ್ಡಾಡ್ತು. ತಿಂಡಿಲೆ. ಹಾ ಮಾಮ, ನಾನು ಇಬ್ರು ಸೇರಿ ಮಲ್ಲಪ್ಪನ ಬಾರಿಗೆ ಹೋಗೋಣಂತ. ಮಲ್ಲಪ್ಪನ ಬಾರ? ಅಲ್ಯಾಕ? ಬಂಗಾರ ತರಕ? ಮಲ್ಲಪ್ಪನ ಬಾರ್ ಅಲ್ಲದ, ಮಲಬಾರ್ ಗೋಲ್ಡ್ ಅದ. ನಿನಗೆ ಮಾತಾಡಕ್ ಬರೋಲ್ಲ, ಸುಮ್ಮ ಇಲ್ಲಿ ಮಂದಿ ನೋಡ್ತಾರೆ. ಏನು ಕೇಳ ನಡಕ್ ಮಾತಾಡಕ್ ಹೋಗ್ಬಾರ, ಸುಮ್ಮಿರ್ನಿ. ಮಲಬಾರ್ ಗೋಲ್ಡ್ಗೆ ಹೋಗ್ತಾವ. ಮಲಬಾರ್ ಗೋಲ್ಡ್ಗೆ ಹೋಗಿ 60 ತೊಲಿ ಬಂಗಾರ ತಂದು ತಿಂಡಿಲೆ ಊರಾಗ ಮೆರಿತು. ಏನು ತಲಿಪ ನಿಂದು ಸಾವುಕಾರ? ತೊಲಿಗೆ 1 ಲಕ್ಷ ಮೇಲೆ ಹೋಗೈತಿ ಈಗ ಬಂಗಾರ ರೇಟ್. ನೀ 60 ತೊಲಿ ತೊಗೊಂಬರ್ತಾನಂತಿ. ನೀ ಗೆಲ್ಲೋದು 10 ಲಕ್ಷ ರೂಪಾಯಿ ಗೆದ್ದಿ. ಹೆಂಗೆ ತರ್ತಿ, ಏನು ಮಾಡ್ತಿ? ಮಂದಿ ನೋಡತ್ತಾರ, ಮಾತಾಡಲ್ಲ, ಏನು ಮಾತಾಡ್ತೀವ ಅಮ್ಮ? ಸರಿ ಏಪ್ಪ, ನಮಗೆ ಇದ್ರ ಬಗ್ಗೆ ರೇಟ್ ಬಗ್ಗೆ ಏನು ಗೊತ್ತಿಲ್ಲ. ನೀ ಏನಾರು ಚಲೋ ಅಂತ ಕೇಳಪ್ಪ. ಚಲೋ ಅಂತದ. ಒಂದು ಬತ್ತಡಿ ಯಾರ್ದು ಅನ್ನೋ ನಂಬರ್ ಐತಿ. ಒಂದು ಕೆಲಸ ಮಾಡ್ತಾನೆ, ಹೊಸ ನಂಬರ್ ಐತಿ. ಮೊದಲೇ ಹಂಗಿತ್ತು, ಎಬ್ಬಿಸ್ತೀನಿ. ಈಗ 2-3 ಸಲ ಕಾಲ್ ಬಂದ್ಬೇಕು, ಎಬ್ಬಿಸ್ಬೇಕು. ಯಾಕಂದ್ರೆ ಸಾವುಕಾರ ಆಗ್ಯಾನ, ಇದನ್ನೆಲ್ಲ ಕಲ್ಕೋಬೇಕು. ನೀ ಸಾವುಕಾರ ಹೆಂತಾಗೆ ಒಂದೇ ಸಲ ಎಬ್ಬಿಸ್ರೆ ಕಿಮ್ಮತ್ ಇರೋದು ಮನುಷ್ಯಾಗ. ಈಗ ಕಟ್ ಮಾಡ್ತಾನು, ಮತ್ತೊಂದು ಸಲ ಹಚ್ಚಿರಿ ಎಬ್ಸುನು. ಕೇಳಪ್ಪ, ನೆಕ್ಸ್ಟ್ ಕೇಳ. ಚಲೋ ಅಂತ ಅದಕ್ಕೆ ಕೇಳ. ಚಲೋ ಅಂತ. ಸಾವುಕಾರ ಈಗ 10 ಲಕ್ಷ ರೂಪಾಯಿ ಅನ್ಕಿ ಗೆದ್ದರಿ. ಗಂಡ ಇಂತಿ ಕೂಡಿ ಎಲ್ಲರ ಟೂರ್ ಹೋಗೋ ಪ್ಲಾನಿಂಗ್ ಅದೇನು ಮಾಡಿರೇನೆ? ಇದು ತಿಂಡಿ ಪ್ರಶ್ನೆ ನೋಡೋದು. ಇದು ಸದ್ಯ ನನ್ನ ತಲೆಯಾಗ ಇದು ಬರತ್ತಿತ್ತು, ಇದನ್ನ ಕೇಳಿದೆ.
ಹಾಂ ಕೇಳ್ರಿ ಆ್ಯಕ್ಚುಲಿ ಟೂರಿಗೆ ಹೋಗೋ ಪ್ಲ್ಯಾನ್ ಮಾಡೇನಿ ನಾ. ಯಾವ ಟೂರ್ ಅಂದ್ರೆ ಎಂಥ ಟೂರ್ ಅಂದ್ರೆ ಫಸ್ಟ್ ಕಾಶ್ಮೀರ ಹೋಗ್ತೇವೆ ಗಂಡ ಇಂತಿ ಕೂಡಿ ಕಾಶ್ಮೀರ್ಗೆ ಹೋಗ್ತೇವೆ. ಯಾಕಂದ್ರೆ ಈಗ ಥಂಡಿ ಚಾಲು ಆಗಿತ್ತು, ಥಂಡ್ಯಾಗ ತಿಂಡಿಲೇ ಕಾಶ್ಮೀರಕ್ಕೆ ಹೋಗ್ಬೇಕಂತಾರೋ. ನಾ ಕಾಶ್ಮೀರಕ್ಕೆ ಹೋಗಿ ಬದ್ದಶ್ರೀ ಬರ್ಪದಾಗ ಅಲ್ಲಿ ಜಿಗದಾಡಿ ಕಾರ್ಪ ಚಸ್ಮಾ ಹಾಕಿ ನನ್ನ ಹೆಂಡತಿ ಕೂಡಿ ಬದ್ದಶ್ರೀ ಒಂದು ರೀಲ್ಸ್ ಮಾಡಿ ಇನ್ಸ್ಟಾಗ್ರಾಮ್ಗೆ ಹಾಕ್ತೇವೆ. ಓ ಪ್ರೇಮ ಕಾಶ್ಮೀರ ಅಂತೇಳಿ ಒಂದು ರೀಲ್ಸ್ ಹಾಕ್ತೇವೆ. ಅಲ್ಲಿಂದ ಸೀದಾ ಮತ್ತೆ ಗಾಡಿ ಹತ್ತಿರ ಊಟಿಗೆ ಹೋಗಿ ಸೀಟಿ ಹೊಡೆದು ವಾಪಸ್ ಬಂದುಬಿಡ್ತು. ಯಾರು ಫೋನ್ ಬತ್ತು ಈಗ ವ್ಯವಸ್ಥೆ. ಹಲೋ ಹಲೋ ಯಾರು? ಸರ್ ರಾಜು ಅವ್ರು ಮಾತಾಡೋದೇನ್ರಿ? ಹಾಂ ನಾನೇ ಮಾತಾಡೋದ್ರಿ. ನೀವು ಯಾರು? ಸರ್ ನಾವು ಬ್ಯಾಂಕಿಂದ ಮಾತಾಡೋದ್ರಿ. ಬ್ಯಾಂಕ್ ರೀ? ಹಾ ರೀ. ಯಾವ ಬ್ಯಾಂಕ್ ರೀ? ಅದು ಕೈಯಾಗ ಕೊಟ್ರು ಬಾರಿಸ್ಬಿಟ್ರು ಅನ್ನೋ ಬ್ಯಾಂಕ್ ರೀ. ಕೈಯಾಗ ಕೊಟ್ರು ಬಾರಿಸ್ಬಿಟ್ರು. ಎಂತೆಂಥ ಬ್ಯಾಂಕ್ ಬಂದು ಏನು ಚೀಸ್ ಜಗತ್ತ. ಹಾಂ ಹೇಳ್ರಣ್ಣ. ಅದೇ ನಿನ್ನೆ ನಿಮ್ಮ ಅಕೌಂಟ್ಗೆ 10 ಲಕ್ಷ ರೂಪಾಯಿ ಜಮಾ ಆಗವಂತ ನಮ್ಗೆ ಗೊತ್ತಾಗೈತಿ. ಒಂದೇ ನಿಮಿಷ ರೀ. ಎಲ್ಲೆಲ್ಲಿ ಸುದ್ದಿ ಹೊಂಟು ನೋಡೋದು. ಹಾಂ ಹೌದ್ರಣ್ಣ, ನನ್ನ ಅಕೌಂಟ್ನಾಗ ನೀನೆ 10 ಲಕ್ಷ ರೂಪಾಯಿ ಬಂದವ್ರಿ. ಹೇಳ್ರಿ ಏನಾಗುದ್ರಿ? 10 ಲಕ್ಷ ರೂಪಾಯಿಂದ ನಮ್ಮ ಬ್ಯಾಂಕಿಗೆ ಭಾಳ ಹೆಲ್ಪ್ ಆಗೈತ್ರಿ. ಹಾಂ ಅದಕ್ಕೆ ನಮ್ಗೆ ಹೆಲ್ಪ್ ಆಗೈತೆ ಅಂದ್ರೆ ನಿಮ್ಗೆ ಹೆಲ್ಪ್ ಮಾಡೋದು ನಮ್ದು ಕರ್ತವ್ಯ ರೀ. ಏನು ಹೆಲ್ಪ್ ಮಾಡವ್ರಿ? ಅದೇ ನಿಮ್ 10 ಲಕ್ಷ ರೂಪಾಯಿಗೆ ನಾವು 1 ಲಕ್ಷ ರೂಪಾಯಿ ಬಡ್ಡಿ ಸೇರಿಸ್ಕೊಡತ್ತವ್ರಿ. ನೀವು 1 ಲಕ್ಷ ರೂಪಾಯಿ ಕೊಡೋದ್ರಿ ಬಡ್ಡಿ ಹಾಕಿ? ಬಡ್ಡಿ ಸೇರಿಸ್ಕೊಡತ್ತವ್ರಿ. ಒಂದೇ ನಿಮಿಷ ರೀ. ಕ್ಯಾಮ್ರಾ ಚಾಲು ಅದ. 10 ಲಕ್ಷ ಅಲ್ಲ 11 ಲಕ್ಷ ಅದ ಇನ್ನು ಮುಂದೆ ಅಕೌಂಟ್ನಾಗ. 11 ಲಕ್ಷ ಇದು ತಿಂಡಿಲೆ. ಅಣ್ಣ ಇದಕ್ಕೆ ನಾ ಏನು ಮಾಡ್ಬೇಕ್ರಿ? ಏನಿಲ್ರಿ ಸರ್, ಒಂದು ಸಿಂಪಲ್ ಟೆಕ್ನಿಕ್ ಐತ್ರಿ. ಏನ್ರಿ? ನಿಮ್ ಮೊಬೈಲ್ ನಂಬರ್ಕ ಒಂದು ಮೆಸೇಜ್ ಒಂದು OTP ಬರ್ತೈತಿ. ಹಾಂ ಆ OTP ನಮ್ಗೆ ಹೇಳ್ರಿ. ಹಾಂ ಆ ಮೆಸೇಜ್ ಮೇಲೆ ನೀವು ಕ್ಲಿಕ್ ಮಾಡ್ರಿ. ಇಷ್ಟ? ಅಷ್ಟೇ ರೀ. ಏ ಅಣ್ಣ 1 ಲಕ್ಷ ರೂಪಾಯಿ ಸಂಬಂಧ ಆ OTP ಎಲ್ಲ ಮನ್ಯಾಗ POP ಕಿತ್ತು ಕೊಡ್ತಾನೆ. ತಲೆ ಕೆಡ್ಸೋಕೆ ಹೋಗ್ಬೇಡ. ಮೆಸೇಜ್ ಕಳ್ಸಿ ನಾ OTP ಹೇಳ್ತಾನೆ ಅಣ್ಣ. ಇದು ಕರೆಯಲ್ಲ ಮತ್ತೆ? ಕರೆ 100%. ಓಕೆ ಥ್ಯಾಂಕ್ಸ್ ಅಣ್ಣ. ಚಾ ಪಾನಿ ನಾಷ್ಟ ಎಲ್ಲ ಮಾಡ್ಸೋಣ ಭೇಟಿ ಆದಾಗ ಭಾಳ ಖುಷಿ ಆತ ಅಣ್ಣ. ಜಲ್ದಿ ಮೆಸೇಜ್ ಕಳ್ಸಿ. ಈಗ ಸದ್ಯ ಕಳ್ಸೇನ್ರಿ. ಹಾಂ ಕಳ್ಸ್ರಿ. ಚಾಲೂನೇ ಇಡ್ತೀನಿ ನೋಡ್ರಿ ಅಣ್ಣ. ಹಾ ಸರಿ, ಲೈನ್ ಮಧ್ಯೆ ಐತ್ರಿ. ಹಾಂ ಓಕೆ ಕಳ್ಸ್ರಿ. ಅವೇರ್ನೆಸ್ ವಿಡಿಯೋ ಇದು. ಹಾಂ ಬತ್ರಿ. OTP ಹೇಳ್ತೀನಿ ನೋಡ್ರಿ ಅಣ್ಣ. ಹಾ ಹೇಳ್ರಿ. 4642. ಓಕೆ ಅಣ್ಣ. ಲಿಂಕ್ ಮೇಲೆ ಕ್ಲಿಕ್ ಮಾಡೇನ್ರಿ. ಮಾಡ್ರಿ. ಓಕೆ ಪಕ್ಕ ಬರ್ತಾರಲ್ಲ? ಯಾವಾಗ ಬರ್ತಾರೆ? ಈಗ ಒಂದು 5 ನಿಮಿಷ ಆದ್ಮೇಲೆ ಬ್ಯಾಲೆನ್ಸ್ ಚೆಕ್ ಮಾಡ್ರಿ ನೀವು. ಓಕೆ ಥ್ಯಾಂಕ್ಸ್ ಅಣ್ಣ. ಥ್ಯಾಂಕ್ಸ್ ರೀ. ನಿಮ್ಮ ಬ್ಯಾಂಕ್ ಅದಾವ್ರಿಗೆ ಹೇಳ್ರಿ. ಬ್ಯಾಂಕ್ ಹೆಸರೇನ್ರಿ? ಕೈಯಾಗ ಕೊಟ್ರು ಬಾರಿಸ್ಬಿಟ್ರಿ. ಓಹ್ ಭಾಳ ಖುಷಿ ಆತ್ರಿ. ಓಕೆ ಆಯ್ತು ಅಣ್ಣ. ಓರಿ ಥ್ಯಾಂಕ್ಸ್ ರೀ. ನೀವು ಲಿಂಕ್ ಮೇಲೆ ಕ್ಲಿಕ್ ಮಾಡಿರಲ್ಲ ಯಾಕ್ರಿ? ಮಾಡೇನ್ರಿ. ಓಕೆ ಅಣ್ಣ, ಹ್ಯಾವ್ ಅ ನೈಸ್ ಡೇ. 11 ಲಕ್ಷ ರೂಪಾಯಿ ಅಣ್ಣ. ಈಗ ಇಂಟ್ರ್ಯೂ ಮತ್ತೆ ತಿಂಡಿಲ್ಲ ಆಗ್ಬೇಕು. 11 ಲಕ್ಷ ರೂಪಾಯಿ ಈಗ ಬ್ಯಾಲೆನ್ಸ್ ಚೆಕ್ ಮಾಡೋಣ 5 ನಿಮಿಷನಾಗ. ಈಗ ನಾ ಹೇಳೋದಿಷ್ಟ, ಇಲ್ಲಿ ತನಕ ನಾ 10 ಲಕ್ಷ ಮಾಲಕ್ಕಿದ್ನಿ, ಈಗ 11 ಲಕ್ಷ ಮಾಲಕ ಆಗತ್ತನು. ಅದನ್ನ ನೋಡಿ ನೀವು ಮತ್ತೆ ಟೂರ್ಕೋರಿ. ಇದು ತಿಂಡಿಲೆ ಸಾವ್ಕಾರ. ಹೆಂಗಾರ 1 ಲಕ್ಷ ಹೆಚ್ಚು ಬರತ್ತಾವ್ರಿ. ನಮಗೆ ಸಂಜೆ ಕಟ್ ಪೇಮೆಂಟ್ ಹೆಚ್ಚು ಕೊಡಕ್ಕಿರ್ಲ? ಕೊಡ್ತಾನ ಗಪ್ಪು. ನಿನಗೊಂದು 500 ರೂಪಾಯಿ ಹೆಚ್ಚು ಕೊಡ್ತಾನೆ. ತಲೆ ಕೆಡ್ಸ್ಕೊಬೇಡ. ಏನು ಬಿಕಾರಿಗಳು ಸಾವುಕಾರಗಳು ನೋಡ್ರಿ ಹಿಂಗೆ ಮಾಡ್ತಾರೆ ನೋಡಿವ್ರಿ. ಸಾಕಾರ ನಮಗೊಂದಿಟ್ಟು ನಿಮ್ದು ಪೇಮೆಂಟ್ ಜಾಸ್ತಿ ಕೊಡ್ತೀನಿ ರೀ. ನಾ ತಲೆ ಕೆಡ್ಸ್ಕೊಬ್ಯಾಡ್ರಿ. ಕೊಡ್ತಾನೆ, ತಲೆ ಕೆಡ್ಸ್ಕೊಬ್ಯಾಡ್ರಿ. ನಿನಗೂ ಕೊಡ್ತಾನೆ ಗಪ್ಪು. ನಿನಗೊಂದು ಪಾಯ್ಸೆ ಹೋಲಿ ಅವನ ಮೆಸೇಜ್ ಬರಲಿಪ್ಪ ಅಲ್ಲ. 10ಕ್ಕೆ 11 1 ಲಕ್ಷ ರೂಪಾಯಿ. ಓಕೆ ಸಾರಿ. ಓಕೆ ಆ್ಯಡ್ ಬಂದಿದ್ದು ಕರೆಕ್ಟ್ ಆದ ನಾವು ಇಲ್ಲಿಗೆ ಸ್ಟಾಪ್ ಮಾಡೋಣ ಅಂತ. ಸೊ ಮೇನ್ ಥಿಂಗ್ ನಮ್ಗೆ ಈಗ ಗೊತ್ತಾತ. ಈಗ ಆಲ್ರೆಡಿ ವಿ ಕ್ಯಾನ್ ಪ್ರೆಡಿಕ್ಟ್ ದ ಫ್ಯೂಚರ್. ಸೊ 11 ರೊಕ್ಕ ಗಾಯಬ್ ಆಗೈತಿ. ಸೊ ಇದೊಂದು ಅವೇರ್ನೆಸ್ ವಿಡಿಯೋ ಫ್ರಮ್ ಲಪಂಗ್ ರಾಜ ಅವ್ರದ್ದು. ಕಾಮಿಡಿ ಜೊತೆ ಅಟ್ಲೀಸ್ಟ್ ಎಲ್ಲರಿಗೂ ಒಂದು ಮುಗ್ಧ ಮನಸ್ಸಿನ ಮನುಷ್ಯರಿಗೆ, ಇಲ್ಲ ಒಂದು ತಲೆ ಇರಲಾರ್ದ ಮನುಷ್ಯರಿಗೆ, ಒಂದೊಂದು ಚ್ಯೂತ್ಯಾಗಳಿಗೆ. ಸೊ ಇದೊಂದು ಅವೇರ್ನೆಸ್ ವಿಡಿಯೋ ಫಾರ್ ನಾಟ್ ಶೇರಿಂಗ್ ದ OTP ಟು ಎನಿವನ್. ಓಕೆ ಕನ್ನಡದಾಗ ಯಾರಿಗೂ ತಮ್ಮ OTP ತಮ್ಮ ಮೊಬೈಲ್ದಾಗ ಯಾವುದೇ ರೀತಿ ಒಂದು ಅನ್ನೋನ್ ಯಾವುದೋ ಒಂದು ಅಪ್ಪಚ್ಚಿರಿ ಏನಂತಾರೆ ಗೊತ್ತಿಲ್ಲ ವಿಡಿಯೋ ಲೈಕ್ ಲಿಂಕ್ ಏನಪ್ಪ ಅಂದ್ರೆ, ಇಲ್ಲ ಯಾರೋ ಕಾಲ್ ಮಾಡಿ OTP ಕೇಳಿದ್ರೆ ಯಾರು ಹೇಳಕ್ಕೆ ಹೋಗ್ಬೇಡ್ರಿ ಅಂತ. ಬಿಕಾಸ್ ಬ್ಯಾಂಕ್ ಕಡೆಯಿಂದ ಯಾವುದೇ ರೀತಿ ಕಾಲ್ಸ್ ಬರೋದಿಲ್ಲ. ಯಾವಾಗೂ ನೀವು ಬ್ಯಾಂಕಿಗೆ ಹೋಗಿ ಏನೇ ಇದ್ದರೂ ಬ್ಯಾಂಕಿಗೆ ಹೋಗಿ ಮಾಡ್ಬೇಕಂತಿರ್ತದೆ. ಆನ್ಲೈನ್ ಯಾವುದೂ ಇರೋದಿಲ್ಲ. ಈಗ ಆಲ್ರೆಡಿ ಈಗ ಎಲ್ಲ ಸೋಷಲ್ ಎಲ್ಲ ಮೊಬೈಲ್ದಾಗ ಇರೋದಕ್ಕೆ ನಿಮಗೆಲ್ಲ ಫೋನ್ಪೇ ಗೂಗಲ್ ಪೇ ಇರ್ತಾವೆ. ಸೊ ಅದ್ರಾಗ ನೀವು ಅಪ್ಡೇಟ್ ಮಾಡ್ಕೋಬೋದು. ಯಾವುದೇ ರೀತಿ OTP ಅದು ಶೇರ್ ಮಾಡೋಕೆ ಹೋಗ್ಬೇಡ್ರಿ ಅಂತ ಒಂದು ಅವೇರ್ನೆಸ್ ವಿಡಿಯೋ ಜೊತೆ ನಮ್ಗೆ ಇದು 10 ಲಕ್ಷ 10 ನಿಮಿಷದಾಗ ಹೋದು
ಓಕೆ 10 ಲಕ್ಷ ಬಂದು 10 ನಿಮಿಷದಾಗ ಹೋದು ಅನ್ನೋ ಒಂದು ಅವೇರ್ನೆಸ್ ವೀಡಿಯೋ ಜೊತೆ ಸಿಕ್ಕೈತಿ. ಸೊ ಲೆಟ್ಸ್ ಗೋ. ಲಾಸ್ಟಿಗೆ ಇನ್ನು ಐ ಥಿಂಕ್ ನಮಗೆ ಇನ್ನೊಂದು 5-6 ನಿಮಿಷ ಐತೆ ಅನ್ಕೋತೀನಿ ವೀಡಿಯೋ. 5-6 ನಿಮಿಷ ಇನ್ನೊಂದು ನೆಕ್ಸ್ಟ್ ಸೀರೀಸ್ ಐ ಥಿಂಕ್ ಎಪಿಸೋಡ್ 4ದಾಗ ಸಿಗ್ತೈತೆ. ಸೊ ಇದು ಎಪಿಸೋಡ್ 3 ಇಲ್ಲಿಗೆ ಸ್ಟಾಪ್ ಮಾಡೋಣ ಅಂತ. ಆ್ಯಂಡ್ ಯಾರ್ಯಾರು ನೋಡಾಕತ್ತೀರಿ ಹೆಂಗೆ ಅನಿಸ್ ಅಂತ ಹೇಳ್ರಿ. ಬಿಕಾಸ್ ಅವೇರ್ನೆಸ್ ವೀಡಿಯೋ ಮೋಸ್ಟ್ ವೇಟೆಡ್. ಬಿಕಾಸ್ ನಮ್ಮ ಉತ್ತರ ಕನ್ನಡದಾಗ ಆಲ್ಮೋಸ್ಟ್ ಭಾಳ ಆಡಿಯನ್ಸ್ ನೋಡೋ ಸಂಬಂಧ, ಭಾಳ ಮುಗ್ಧ ಹೃದಯಗಳು ಮನುಷ್ಯರು ಇರೋ ಸಂಬಂಧ ಇಂಥ ವೀಡಿಯೋಸ್ ಬೇಕಾಗ್ತದೆ. ಒಂದು ನಗಿಸ್ಕೊಂತನ ಬುದ್ಧಿ ಮಾತು ಹೇಳುವಂಥ ಟ್ರ್ಯಾಕ್ ಅಂತ ನೋಡಿ ವೀಡಿಯೋ, ಇಂಥ ಕಾಮಿಡಿ ವೀಡಿಯೋಸು ಬೇಕಾಗ್ತಾವೆ. ಅದು ನಮ್ಮ ಲಪ್ಪಂಗ್ ರಾಜ್ ಅವ್ರು ಕೊಟ್ಟಾರ. ಸೊ ಶೇರ್ ಮಾಡಿರಿ. ಆ್ಯಂಡ್ ಸಿಗೋಣಂತ ನೆಕ್ಸ್ಟ್ ಇನ್ನೊಂದು ಇದು ಎಪಿಸೋಡ್ 4 ಜೊತೆ. ಆ್ಯಂಡ್ ಇದು ವಾರದಾಗ ಸಿಗ್ತೈತೆ ಅನ್ಕೋತೀನಿ. ಲೆಟ್ಸ್ ಸಿ. ಐ ಥಿಂಕ್ ಮುಗೋದು ಇನ್ನೊಂದು 5 ನಿಮಿಷಕ್ಕೆ ನಮ್ಗೆ ಇದು ಫಸ್ಟ್ ವೀಡಿಯೋ ಎಪಿಸೋಡ್ಸ್ ಮುಗಿತಾವೆ. ಆ್ಯಂಡ್ ವಿ ವಿಲ್ ಗೆಟ್ ವಿತ್ ಅನದರ್ ಲಪಂಗ್ ರಾಜ ವೀಡಿಯೋಸ್, ಓಲ್ಡ್ ವೀಡಿಯೋಸ್. ಬಿಕಾಸ್ ನಾನು ಯಾವುದೇ ರೀತಿ ಇನ್ನೂವರೆಗೂ ಯಾವ ನೋಡಿಲ್ಲ. ಸೊ ಲೆಟ್ಸ್ ಗೋ. ನಿಮ್ಮ ಜೊತೆ ನಾನು ಎಂಜಾಯ್ ಮಾಡ್ತೇನೆ. ಸಿಗೋಣಂತ ನೆಕ್ಸ್ಟ್ ರಿಯಾಕ್ಷನ್ ಚಾಲೋಟಿಗೆ ಬಿಡಬೇಡ. ನೀವು ಹೋಪ ನಿಮ್ಮನ್ನು ಅದೊಂದು ದೊಡ್ಡ ಬಾಯ್.